ಲೇ ಅಕ್ಕಯ್ಯ ಈಗನ ಮಾಡಿ ನೋಡಿ ಆ ರೂಢಿರಂಗುಗೆ ಏನ ಫೋನ್ಗಿನ್ ಓದತ್ತೇನ ಸುಮ್ಮ ಅಳುವಾಗಿ ಸ್ಯಾನೆ ಹೊತ್ತಾತು ತಿರ್ಗಿ ನಮ್ಮ ಕೆಲಸ ಆಗಕ್ಕಿಲ್ಲ ನೋಡಿ ನಾವು ತಡ ಮಾಡಿರಿ ನೋಡೋಣ ಇನ್ನೊಂದ್ಸರಿ ಫೋನ್ ಮಾಡಿ ನೋಡು ಹೋಗಿತ್ತೈತೆ ನೋಡೋಣ. ಹ್ಞೂ ಕಣೆ ಅದು ನೋಡು ನಾನು ಮರ್ತೇ ಬಿಟ್ಟೆ ನಿನ್ ಕೂಟ ಮಾತಾಡ್ಕೊಂಡು ಈ ಸುಮಿತ್ರಿ ಎಸ್ಸಿಯನ್ನ ಮರ್ತೇ ಬಿಟ್ಟಿದ್ದೀನಿ. ತಡಿ ತಡಿ ಈಗಲೇ ಮಾಡ್ತೀನಿ. ರಿಂಗ್ ಆಗ್ತಾ ಇಟ್ಕೊಣಿ ಬೊಡ್ಡಿ ಮಗ ಯಾಕೋ ಎತ್ತಂಗೆ ಕಾಮಲ್ಲ ಇವನ್ ಫುಲ್ ಟೈಟ್ ಆಗಿ ಮನೆ ಕಿನಿಕೊಂಡವನೇ ಇವಂಗ್ ಸುಡ್ಗಡು ಅಲ್ಲ ನಾವು ಇವನ್ನ ನೆಚ್ಕೊಂಡು ಈ ಸುಮಿತ್ರನ್ ಮದ್ವಿ ಕೊಡ್ಸಿದೀವಿ. ಇವ್ ನೋಡಿ ಅಸ್ಸಾಮಿ ಫೋನ್ ಎತ್ತಕ್ಕಿಲ್ವಲ್ಲ ಇವನ್ ಮಾಡದೆ ಶಾಂತಿ ಇವಾಗ ಅಯ್ಯೋ ಬಗ್ಗು ಅಂತ ಇನ್ನ ರಿಂಗ್ ಆಗ್ತಾಯ್ತಮ್ಮ ನೋಡಂತ ತಡಿ ಎತ್ ಕಿತ್ತುತ್ತಾನೇನು ನೋಡಂತ ತಡಿ ಅಕ್ಕಯ್ಯ ಎತ್ ಕಿತ್ತುತ್ತಾನೇನು ನೀನ್ ಇರ್ವಾರ ನೀನು ಹಾತ್ರಿಗೆ ಟಾಂಚನೆ ಯಾರ್ದಂಗ ಆಡ್ತಾಳೆ ಒಂದ್ಸಣ ತಡಿ ನೋಡೋಣ ಎತ್ ಕಿತ್ತುತ್ತಾನೇನ. ಏನಿದ್ದು ಪುಟ್ಟಕ್ಕರ್ ಫೋನ್ ಮಾಡ್ತಾವ್ರಲ್ಲ ಏನ್ ಇಸ್ಯ ಇರ್ಬೋದು. ಸರಿ ಎತ್ತಿ ಅದ್ಯೋನಂತ ಕೇಳೋಣ. ಹಲೋ ಹೇಳಿ ಪುಟ್ಟಕ್ಕರೇ, ಏನ್ ಅಪ್ರೂಪಕ್ ನನಗೆ ಗ್ಯಾಪ್ ನಿಷ್ಕೆ ಫೋನ್ ಮಾಡ್ಬಿಟ್ಟಿದ್ದೀರಲ್ಲ, ಏನ್ ಇಸ್ಯ ಏನ್ ಸಮಾಚಾರ? ಏನಿಲ್ಲ ಕಣ ರಂಗಪ್ಪ ಮತ್ತೀಗ ನಿನ್ನಿಂದ ಒಂದು ಕೆಲಸ ಬೇಕಾಯ್ತುಕೊಂಡ್ಲ ಅದಕ್ಕೆ ಫೋನ್ ಮಾಡಿದ್ದೆ. ನೀನು ಪುರ್ಸತ್ತಾಗಿದ್ರಿ ಹೇಳ್ತೀನಪ್ಪ. ಪುರ್ಸತ್ತೇನು ನನಗೋಸ್ಕರ ಪುರ್ಸತ್ ಮಾಡ್ಕೊಂಡೆ ನೀನು ಈ ಕೆಲಸ ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ನೋಡಿ ಸುಮ್ಮನಿರಕ್ಕಿಲ್ಲ ನಾನು. ಯಾವಾಗ್ಲೂ ಯಾಕ ಅಂತೀಯೋ ನಮ್ಮ ಅಕ್ಕಯ್ಯ ಅಂತ ಬಾಯಿಗೆ ಹೇಳಿದ್ರೆ ಆಗಕ್ಕಿಲ್ಲ. ಈಗ ನನ್ನ ಕೆಲಸ ನೀನ್ ಮಾಡ್ಕೊಟ್ರೆ ನಿಜವಾಗ್ಲೂ ನೀನ್ ನನ್ನ ತಮ್ಮಿದ್ದಂಗೆ. ಈಗ ಪುರ್ಸತ್ ಮಾಡ್ಕೊಂಡು ನನ್ನ ಕೆಲಸ ಮಾಡ್ಕೊಡ್ತೀಯ ಇಲ್ವಾ ಹೇಳೀಗ ಮೊದ್ಲು. ಅಯ್ಯ ಪುಟ್ಟಕ್ಕರೆ, ನಾನು ಯಾವಾಗ್ಲೂ ನಿನ್ ತಮ್ಮನೆಯ, ನನ್ಗೆ ಏನು ಕ್ಯಾಮಿಲ್ಲ. ಇಲ್ಲಿ ಬೊಂಗ್ಲೆತಾಗೆ ಇರಬರ ನೊಣ ಎಲ್ಲ ಹೊಡಿತಾ ಇದ್ದೀನಿ, ಬದುಕಿಲ್ದ ನೊಣ ಹೊಡಿತಾ ಕುಂತಿದ್ದೀನಿ. ಅದೇನು ಅಂತ ಹೇಳ್ರಿ, ನಾನು ನಿಮ್ ಬದುಕು ಮಾಡ್ಕೊಡ್ತೀನಿ. ಮಗ್ಲಾಗ ಯಾರನ್ನ ಇಟ್ಕಿದಾರೆ ಇಲ್ಲ ರಂಗಪ್ಪ. ಆಮೇಲೆ ಎಣ್ಣೆ ಕುಡ್ದಿದ್ಯಾ ಹೆಂಗೆ ಹೊಚ್ಕಟ್ಟಾಗಿ ಹೇಳು ಯಾವನು ಎತ್ತ ಅಂತಾನ. ಇದು ಬೋಲ್ ಮುಖ್ಯವಾದ ಇಸ್ಯ. ಯಾರು ಕೊಟ್ಟು ಹೇಳಂಗಿಲ್ಲ ಏನಿಲ್ಲ. ಆಮೇಲೆ ಯಾತನ ಕೊಟ್ಟು ಎಣ್ಣೆ ಪಣ್ಣೆ ಕುಡ್ದು ಹೇಳಿರೆ ಯೋನಿಲ್ಲ ಸರಿಯಾಗಿ ಯೋರಿಗೆ ಕೊಡ್ತೀನಿ. ಎಣ್ಣೆ ಪಣ್ಣೆ ಕುಡ್ದಿರ್ತಾನೆ. ಇಲ್ಲ ಕಣ್ರಿ ಅಕ್ಕಯ್ಯರೇ, ನಾವ್ ಎಣ್ಣೆನೂ ಕುಡ್ದಿಲ್ಲ ಏನೂ ಇಲ್ಲ. ಅದ್ಯೋ ನಮ್ ಹೇಳ್ರಿ, ಮಗ್ಲಾಗು ಯಾರು ಇಲ್ಲ, ನಮ್ಮ ಹುಡುಗರೆಲ್ಲ ಒಳಗೈತಾರೆ. ನಾನು ಬೇಜಾರದಂಗ ಆತು ಅದಕ್ಕೆ ಹೊರಕ್ ಬಂದೆ. ಅದೇ ಸಮಯಕ್ಕೆ ನೀವು ಫೋನ್ ಮಾಡಿರಿ. ಯೋನಿಲ್ಲ ಕಡ್ಲಾರಂಗ ಮುತಿಗ ನನ್ನ ಸೊಸೆ ಅದೇ ಸುಮಿತ್ರಿ ಇದ್ದಾಳಲ್ಲ ನೋಡಿದ್ಯಲ್ವೇ ಅವಳನ್ನ ನೀನು. ಅವಳು ಸಿರಾಕೆ ಮದುವೆಗೆ ಬಂದವಳೆ ಯಾವ್ದ ಫ್ರೆಂಡ್ ಮದುವೆ ಅಂತಾನ. ಅವಳು ಎಲ್ಲಿಗೆ ಬಂದವಳೆ ಏನೋ ಎತ್ತ ಅಂತ ನಿನಗೆ ಆಮೇಲೆ ಹೇಳ್ತೀನಿ. ಅವಳನ್ನ ಎಲ್ಲಾನ ಬೊಚ್ಚಿಕ್ಬೇಕು ನೀನು. ಅದ್ಯಾತದ ಕಿಡ್ನಾಪ್ ಮಾಡ್ಬಿಟ್ಟು ನಾವು ಹೇಳತಕ್ಕ ಎಲ್ಲನ ಒಂದು ಗೋಡನ್ನ ಕೂಡಾಕ್ಬಿಡ್ಬೇಕು. ಆಮೇಲೆ ಅವಳಿಗೆ ಊಟ ತಿಂಡಿ ಎಲ್ಲ ಹಚ್ಕಟ್ಟ ಕೊಡು. ಆಮೇಲೆ ನೀನು ಎಣ್ಣೆ ಪಣ್ಣೆ ಕುಡ್ದು ಅವಳ ಜೊತೆಗೆ ಅಸಭ್ಯವಾಗಿ ನಡ್ಕೊಂಬಂಗಿಲ್ಲ ಹೇಳಿದೀನಿ. ಆಮೇಲೆ ಎಣ್ಣೆ ಕುಡ್ದು ಹೋಗ್ಬೇಡ ನೀನು ಮದುವೆ ಎತ್ತಕ್ಕೆ. ಆಮೇಲೆ ಏನಾನ ಎಡವಟ್ ಮಾಡಿ ಅದ್ರಾಗ ಏರಿ ಕುಸ್ಕೊಂಡು ತಿರ್ಗಿ ನಮ್ಮನು ಹರಾಜ್ಗಿಕ್ಬೇಡ ನೀನು. ಆಮೇಲೆ ಇನ್ನೊಂದು ದಿವಸ ಹೇಳ್ತೀನಿ ಕೇಳು. ಮತ್ತೀಗ ಸುಮಿತ್ರಿನ ಕರ್ಕೊಂಬಂದಿಲ್ಲ ಬೊಚ್ಚಿಕ್ತಿಯಲ್ಲ, ಏನ ಯಾರ್ದನ ಕೊಯ್ ಸಿಗಾಕೊಂಡ್ರೆ ನಮ್ಮ ಹೆಸರು ಬಾಯ್ ಬಿಡಂಗಿಲ್ಲ ಹೇಳಿದೀನಿ. ನೀನು ಓಟ್ ದುಡ್ಡು ಕೇಳ್ತಿ ಆಡ್ ದುಡ್ಡ ಕೊಡ್ತೀವಿ. ನೀನು ನಮ್ಮ ಹೆಸರು ಮಾತ್ರ ಬಾಯ್ ಬಿಡಕ್ಕಿಲ್ಲ. ಆಮೇಲೆ ನನ್ನ ಬಾಯ್ ಬಿಟ್ಬಿಟ್ರೆ ಏನಿಲ್ಲ ನೀನು ಇಂತ ಮಾಡಿದ್ಯಲ್ಲ ಎಲ್ಲನ ಕೊಲೆ ದರೋಡೆ ಅಂತವೆಲ್ಲ ಹೇಳ್ಬಿಟ್ಟು ಜೈಲ್ಗೆ ಹಾಕಿಸ್ಬಿಡ್ತೀನಿ ಅಷ್ಟೇ. ನನಗೆ ಗೊತ್ತಿದ್ದಂಗೆ ನೀನು ಏನು ಮಾಡಿಲ್ಲ. ನನಗೆ ಗೊತ್ತು ನೀನು ಏನೇನು ಮಾಡಿದ್ಯಾ ಅಂತಾನ. ಅವನ್ನೆಲ್ಲ ಇಷ್ಟೆಳ್ದು ಬಾಯ್ಲ್ ಮಾಡ್ಬಿಡ್ತೀನಿ ನಿನ್ನ ಬಂಡವಾಳನ ಅಷ್ಟೇನ. ನೋಡು ಏನೇನ ಮಾಡು ಅವನ್ನೆಲ್ಲ ಅಂತ ಬೊಚ್ಚಿಕ್ಕು, ನಮ್ಮ ಹೆಸರು ಮಾತ್ರ ಬಾಯ್ ಬಿಡ್ಬೇಡ ಅಷ್ಟೇ. ಹೆಂಗ ಅಯ್ಯ ಇಷ್ಟು ಸಣ್ಣ ಕೆಲ್ಸನ ನೀವೇನು ಎದ್ರಕಂಡು ಹೇಳ್ತಿರಲ್ಲ ಪುಟ್ಟಕ್ಕರೆ. ಸರಿ ನೀವೇನು ಚಿಂತೆ ಮಾಡಬೇಡ್ರಿ. ನಮ್ದು ನಾನು ಇದ್ದೀನಲ್ಲ ಪಾಳು ಬಂಗ್ಲೆ, ಅದ್ರಾಗ ಮತ್ತಾಗ ರೂಮ್ ಇದಾವೆ. ಯಾವ್ದಾನ ಒಂದು ರೂಮಾಗ ಕೂಡಿ ಆ ಅಮ್ಮಗೆ ಊಟ ತಿಂಡಿ ಎಲ್ಲ ಹಚ್ಕಟ್ಟ ಕೊಟ್ಟು ಚೆನ್ನಾಗಿ ನೋಡ್ಕೊಂತೀನಿ. ನೀವು 7 ಗಂಟೆ ಇಲ್ಲೇ ಇಕ್ಕೆಂಬ್ತೀನಿ ಒಂದಂಗೆ. ಆಮೇಲೆ ಅಲ್ಲೇ ಇಕ್ಕೊಂಡು ನಿಮ್ಮ ತಾಯಮ್ಮ ಖರ್ಚೆಲ್ಲ ನಂದಲ್ಲ. ತೀರಾ ನೀವು ಯೋಸ್ತೀನಿ ಹೇಳಿರೋ ಆಸ್ತಿನಿ ಕೆಂಬ್ತೀನಿ. ಊಟ ತಿಂಡಿ ಖರ್ಚೆಲ್ಲ ಕೊಡ್ಬೇಕು. ಹಿಂಗಿ ಹಂಗ ಮಂಗಿದ್ರೆ ಒಪ್ಕೊಂತೀನಮ್ಮ ಅಷ್ಟೇ. ಅಯ್ಯೋ ಕೊಡ್ದಂಗಿರ್ತೀನಲ್ಲ. ಅಲ್ಲ ನಿನಗೆ ದುಡ್ಡು ಕೊಟ್ಟ ಮೇಲೆ ಅವ್ಳ ಖರ್ಚಿಂದ ದುಡ್ಡು ಕೊಡ್ದಂಗಿರ್ತೀವಿ. ಮತ್ತೀಗ ನನ್ನ ಮಗುಗೆ ಇನ್ನೊಂದು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಆ ಮದುವೆ ಆಗತಕ್ಕ ಅವಳನ್ನ ಅಲ್ಲಿಕ್ಕೊಂಡ್ರೆ ಸಾಕು. ತಿರಾ ಅದ್ಯೋಟು ದಿನಕ್ಕೆ ಇಟು ಅಂತೇಳಿ ಮಾತಾಡಿ ಕೊಡ್ತೀನಿ. ಅದೆಲ್ಲ ಆಮೇಲೆ ಮಾತಾಡಿಕೆ ಮನ. ನೀನು ಹೇಳಿದನ್ನೆಲ್ಲ ಜ್ಞಾಪನಕ್ಕಿಕ್ಕ ಇನ್ನೇ ನೋಡಿದ್ಯಲ್ವೇ ಅವಳನ್ನ ನೀನು. ಅವಳನ್ನ ಅದ್ಯಾವುದು ಮದುವೆ ಎಲ್ಲಿ ಏನು ಎತ್ತ ಅಂತ ಎಲ್ಲ ನಾನು ಇನ್ನೊಂದ್ಸರಿ ಫೋನ್ ಮಾಡಿ ಅಚ್ಚುಕಟ್ಟಾಗಿ ಹೇಳ್ತೀನಿ. ಹೋಗಿ ಅವಳನ್ನ ಹೆಂಗ ಹಂಗೆ ಎಳ್ಕೊಂಬಂದು ಕೂಡಾಕ್ಬಿಡು. ಹೆಂಗ ಅಯ್ಯೋ ಪುಟ್ಟಕರೆ, ನಿಮ್ ಸೊಸೆ ನಾನು ನೋಡಿಲ್ವೆ? ನೋಡಿದೀನಿ ಸುಮ್ಕಿರಿ. ತೆಳ್ಳಗೆ ಬೆಳ್ಳುಗೊಳ್ಳಿ ದಂತದ ಗೊಂಬೆ ಇದ್ದಂಗೆ ಐತಿ ಅಯ್ಯಮ್ಮ. ನೋಡಿದೀನಿ ನಾನು ಹೆಂಗ ಹಂಗ ಅಮ್ಮನ ಎಳ್ಕೊಂಬಂದು ಕೂಡಾಕ್ತೀನಿ. ಸುಮ್ಕಿರಿ, ನೀವೇನು ಚಿಂತೆ ಮಾಡಬೇಡ್ರಿ. ಸರಿ ಯೋನ ಎಡ್ಗಿಡ್ವಟ್ ಮಾಡಿ ನಮ್ಮ ತಲೆಗೆ ತೊಂದಿಯ ಹೇಳಿದೀನಿ ಮೊದ್ಲಯ್ಯ. ಆಮೇಲೆ ನಿನ್ ಬಂಡವಾಳ ಎಲ್ಲ ನಾ ಬೈಲ್ ಮಾಡ್ಬಿಡ್ತೀನಿ. ಬೈವಾಗಿರು. ಹೇಳಿದೀನಿ ಎಣ್ಣೆ ಗಿಣ್ಣೆ ಕುಡ್ದು ಹೋಗಿ ಏನೋ ಅವಾಂತರ ಮಾಡಿದ್ರೆ ಈಗ ನಂಗೆ ದೇವ್ರಣೆಗೂ ಸುಳ್ಳು ಹೇಳಲ್ಲ. ನಾನೇ ಹೋಗಿ ಪೊಲೀಸ್ನರ್ಗೆಲ್ಲ ಹೇಳ್ಬಿಡ್ತೀನಿ ನೀನು ಏನೇನು ಮಾಡಿದ್ಯಾ ಅಂತ. ಬೈವಾಗ ಹೋಗಿ ನಾವು ಹೇಳಿದ ಕೆಲಸ ಮಾಡಿ ಮುಗಿಸು. ಹೆಂಗ ಅಯ್ಯೋ ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಹೇಳಿನಲ್ಲ. ನೀವೀಗ ನನ್ನ ತಗ ಹೇಳಿದಿರಲ್ವೇ ನಿಮ್ಮ ಕೆಲಸ ಆತು ಅಂತ ಕೇಳ್ರಿ. ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ಮ ಕೆಲಸ ಆತು ಅಂತ ಕೇಳ್ರಿ. ಸರಿ ನನಗೆ ಫೋನ್ ಮಾಡ್ತೀನಿ. ಅದೆಲ್ಲಿ ಮದುವೆ ಏನು ಎತ್ತ ಅಂತ ಫೋನ್ ಮಾಡಿ ಹೇಳ್ರಿ. ಕಡ್ಲಾರಂಗ ತಡ ಮಾಡಬೇಡ. ಈಗ್ಲೇನ ಲಗ್ನ ಪತ್ರಿಕೆ ಹುಡುಕಿ ಅದೆಲ್ಲಿ ಏನು ಎತ್ತ ಅಂತ ಕಳಿಸ್ತೀನಿ. ಆಮೇಲೆ ಹೇಳಿದಿನಲ್ಲ ಇನ್ನೊಂದು ಸಿಕ್ಕಿತ ಹೇಳ್ತಾ ಇದೀನಿ ಅಂತ ಬೈಕೆ ಬೇಡ. ಎಣ್ಣೆ ಪಣ್ಣೆ ಕುಡಿದು ಏನಾನ ಎಡವಟ್ ಮಾಡಿದ್ರೆ ಸರಿಯಾಗಿ ಯೋರಿಕ್ಬಿಡ್ತೀನಿ. ಸರಿ ಫೋನ್ ಇಡು. ಇದಂತದ್ದು ಹೋಗಿ ಲಗ್ನ ಪತ್ರಿಕೆ ನೋಡಿ ಎಲ್ಲಿ ಏನು ಎತ್ತ ಅಂತನ ಹೇಳ್ತೀನಿ. ಅಲ್ಲ ಕಣೆ ಅಕ್ಕಯ್ಯ, ಇದರಿಂದ ಏನನ್ನ ತೊಂದರೆ ಆಯ್ತ್ರಿ. ನಮ್ಮ ಗಂಡ ಸುಮ್ಮನೆ ಬಿಟ್ಟಾನೆ. ನಂಗೆ ಯಾಕ ಭಯ ಆಗ್ತೈತೆ ಕಣೆ ಅಕ್ಕಯ್ಯ. ಸುಮ್ಮನಿರಮ್ಮ. ಆ ರೂಢಿ ರಂಗು ಹೇಳು ಏನು ಮಾಡೋದು ಬೇಡ ಏನು ಎತ್ತ ಅಂತಾನೆ. ಯಾಕ ಭಯ ಆಗ್ತೈತಮ್ಮ ನನಗೆ ಅಂತೂ.
ಏ ಶಾಂತಿ ಸುಮ್ಕು ಕುಸ್ಕಡೆ ಏನೂ ಆಗಕ್ಕಿಲ್ಲ. ನಾನಿರುವಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯ? ಅಯ್ಯೋ ಭಗವಂತ, ಅಯ್ಯೋ ಸುಮ್ಕಿರಿ ಏನೂ ಆಗಕ್ಕಿಲ್ಲ. ಸರಿ ಹೋಗಿ ಲಗ್ನ ಪತ್ರಿಕೆನ ಹುಡುಕಿ ಅವನಿಗೆ ಹೇಳ್ಬೇಕು ಎಲ್ಲಿ ಮದುವೆ ಏನೋ ಎತ್ತ ಅಂತಾನೆ. ಸರಿ ನಡಿ ಲಗ್ನ ಪತ್ರಿಕೆ ಹುಡ್ಕಾನ. ಹಾಯ್ ಸುಮಿತ್ರಾ, ಚೆನ್ನಾಗಿದ್ದೀಯೇನೆ? ಎಷ್ಟು ದಿನ ಆತ ನೀನ್ ನೋಡಿ. ಮಕ್ಕಳು ಗಂಡ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಕಣೆ ಜ್ಯೋತಿ, ಎಲ್ಲ ಚೆನ್ನಾಗಿದ್ದಾರೆ. ನೀನ್ ಚೆನ್ನಾಗಿದ್ಯಾ? ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಕಣೆ, ಎಲ್ಲ ಚೆನ್ನಾಗಿದ್ದಾರೆ. ಸರಿ ಹೋಗಿ ಊಟ ಮಾಡೋಗು. ನಾನು ಬಂದಿರೋ ಗೆಸ್ಟ್ ಎಲ್ಲ ಮಾತಾಡಿಸ್ಬೇಕು, ಬೇಜಾರು ಮಾಡ್ಕೋಬೇಡ. ಎಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ. ಬೇಜಾರು ಮಾಡ್ಕೋಬೇಡ ಸುಮಿತ್ರಾ, ಹೋಗಿ ಊಟ ಮಾಡ್ಕೊಂಡು ಹೋಗುವ ಆಯ್ತಾ? ಅಲ್ಲ, ಇದ್ರಾಗ ಯಾರಪ್ಪ ಸುಮಿತ್ರ? ನೋಡಕ್ಕಿಬ್ರು ಒಂದೇ ಥರ ಕಾಣ್ತದೆ. ಹಾಳಾದನು. ಎಣ್ಣೆ ಕುಡಿಯಲ್ಲ, ಹಂಗೆ ಹೋಗ್ತೀನಿ ಅಂತ ಹೇಳಿದ್ದೆ ಪುಟ್ಟಕ್ಕನ ಕೈಲಿ. ಆದರೆ ಈ ಹಾಳಾದ ಕುಡಿಯೋ ಶಟ ಕುಡಿ 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 ಅಂತಾನೆ ಕುಡಿಯಂಗಾತು. ಅದು ನಮ್ಮ ಹುಡುಗರು ಬೇಡ ಕಂಡ್ರು ಅಂದ್ರೂ ಓಟ್ ಕುಡಿಸಿ ಯಾರನ್ನ ನಾನು ನೋಡಲಿ ಇಬ್ಬಿಬ್ರು ಕಾಮ್ತಾರೆ. ಇದ್ರಾಗ ಯಾರಪ್ಪ? ಇದ್ಯಾರು ಸುಮಿತ್ರ ಪುಟ್ಟಕ್ಕನ ಸುಮಿತ್ರ ಯಾರು? ನಾನು ಒಳ್ಳೆ ಟೈಮ್ನಾಗೆ ಬಂದಿದ್ದೀನಿ. ಶತ್ರುದಾಗ ನೋಡಿರೆ ಒಂದು ನರಪಿಳ್ಳಿಲ್ಲ. ಮದುವೆ ಎಲ್ಲ ಮುಗ್ದು ಎಲ್ಲ ಮನೆ ಕಡೆಗೆ ಹೋಗಿರಿ. ಅಮ್ಮ ಸುಮಿತ್ರಮ್ಮನ ಕಿಡ್ನ್ಯಾಪ್ ಮಾಡೋಕ್ಕೆ ಒಳ್ಳೆ ಟೈಮು. ಆದರೆ ಇಲ್ಲಿಬ್ರು ನಿಂತೇವ್ರಲ್ಲ, ಇದ್ರಾಗ ಯಾರು ಸುಮಿತ್ರಮ್ಮ ಅಂತ ಹೆಂಗೆ ತಿಳ್ಕೊಂಬೋದು? ಅವ್ರನ್ನ ಇವನನ್ನ ಕೇಳಿರೆ ಅನುಮಾನ ಬೋತೈತಿ. ನನಗನ್ಸಿದ ಮಟ್ಟಿಗೆ ಈ ಕಡೆ ನಿಂತೈತಲ್ಲ, ಅಮ್ಮನೇ ಇರಬೇಕು ಸುಮಿತ್ರಮ್ಮ. ಹೆಂಗಾನ ಮಾಡಿ ಅಮ್ಮನ್ನ ಕಿಡ್ನ್ಯಾಪ್ ಮಾಡಿ ಪುಟ್ಟಕ್ಕನ ಕೆಲಸನ ಮಾಡಿಕೊಡ್ಬೇಕು. ಅಯ್ಯೋ ಜ್ಯೋತಿ, ನಾನ್ಯಾಕೆ ಬೈಕಂಬ್ಲೇಳು? ನಿನ್ನ ಮದುವೆ ನಿನ್ನ ಓಡಾಟ ಇದ್ದೇ ಇರ್ತೈತಿ. ಯಾರನ್ನ ನೋಡಿದರು ನೋಡು, ಹೆಣ್ಣಮ್ಮ ಮಾತಾಡಿಸ್ಲಿಲ್ಲ ಅಂತ ನಿಕ್ಕೆಂಬ್ತಾರೆ. ಈ ಹುಡುಗಿ ಯಾರನ್ನ ಜನ ಭಾವಿಸಲ್ಲ, ಇನ್ನು ಕೊಟ್ಟು ಮನೆಗೆ ನಂಗೆ ಸಂಸಾರ ಮಾಡ್ತೈತಿ ಏನು ಎತ್ತ ಅಂತ ನಿಕ್ಕೆಂಬ್ತಾರೆ. ಹೋಗಿ ನೀನು ಎಲ್ಲರನ್ನ ಮಾತಾಡ್ಸು, ನಾನು ಉಂಡ್ಕೊಂಡು ತಿನ್ಕೊಂಡು ಹೋಗ್ತೀನಿ. ಸರಿ ಕಣೆ ಸುಮಿತ್ರಾ, ನಾನು ಇನ್ನು ಬರ್ತೀನಿ. ಹೊರಗಡೆ ಎಲ್ಲ ನಮ್ಮ ಸಂಬಂಧಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ಬೇಕು. ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ಸರಿ ಯಾವಾಗಲ್ಲ ಅದು ಸಿಕ್ತಾಗ ಕುತ್ಕೊಂಡು ಮಾತಾಡೋಣ. ಸರಿ ಬರ್ತೀನಿ, ಬಾಯ್. ಸರಿ ಕಣೆ ಜ್ಯೋತಿ. ಆ ಕಳೆ ಈ ಹೆಣ್ಣಮ್ಮಿಲ್ಲೇ ನಿಂತೈತೆ. ಆ ಸುಮಿತ್ರ ಅಂಬದ ಅಮ್ಮ ವಾರಕ್ಕೆ ಹೋತಲ್ಲ, ಹೆಂಗಾನ ಮಾಡಿ ಆ ಸುಮಿತ್ರ ಅಮ್ಮನ ಕಿಡ್ನಾಪ್ ಮಾಡಬೇಕು. ಹೋಗೋಣ ಅಮ್ಮ ಹೊರಕ್ಕೆ ಹೋಗೋದಕ್ಕಿಂತ ಮುಂದೆಗೆ ಹೋಗಿ ಅಮ್ಮನ ಹೇಳ್ಕೊಂಡು ಹೋಗೋಣ. ಹೋಗಿ ಊಟ ಮಾಡ್ಕೊಂಡು ಹೋಗೋಣ. ಅತ್ತೆ ಹೊತ್ತು ಮುಂಚೆ ಬಾ, ಕತ್ಲ ಮಾಡ್ಕೊಂಬರ್ಬೇಡ. ಬೈನ್ ಕಡೆಗೆ ಬಸ್ ಕುಡ್ಸಿಕಾಕಿಲ್ಲ ಅಂತ ಹೇಳೈತೆ. ಉಂಡು ಹೋಗೋಣ. ಅಕ್ಕಳೆ ಆ ಸುಮಿತ್ರಮ್ಮ ಅಲ್ಲಿ ಮಾತಾಡ್ಕೊಂಡು ನಿಂತೈತೆ ಯಾರ್ದ ಕೊಟ್ಟೆ. ಅವ್ರು ಹೋಗ್ತಿದ್ದಂಗೆನ ನಾನು ತಕೊಂಬಂದಿದ್ದೀನಲ್ಲ ಮತ್ತು ಬರೋದು ಔಷಧಿಯ, ಅದನ್ನ ಹಾಕಿ ಆ ಅಮ್ಮನ ಹೇಳ್ಕೊಂಡು ಹೋಗ್ಬೇಕು. ಹಲೋ ಅಮ್ಮರೇ, 1 ನಿಮಿಷ ತಡೀರಿ, ನಿಮ್ಮನ್ನೇನೋ ಕೇಳಬೇಕು. ಹೇಳಿ ಅಣ್ಣ, ಏನಾಗಬೇಕಿತ್ತು ನನ್ನಿಂದ? ಏನಿಲ್ಲ ಅಮ್ಮವ್ರೆ, ನಾನು ಯಾರು ಅಂತ ನಿಮಗೆ ಗೊತ್ತಾ ಅಂತ ಕೇಳೋಣ ಅಂತ ನಿಂತ್ಕೊಳ್ರಿ ಅಂತ ಹೇಳ್ದೆ. ಅಲ್ಲ ಯಾರ್ರಿ ನೀವು? ಯಾಕೆ ಇಷ್ಟೊಂದು ಹತ್ರ ಬಂದು ನಿಂತ್ಕೊಂತಿದ್ದೀರ? ಒಂದು ಸ್ವಲ್ಪ ದೂರ ನಿಂತ್ಕೊಳ್ರಿ. ನಿಮ್ಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಹೆಣ್ಮಕ್ಳ ಜೊತೆಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ. ದೂರ ನಿಂತ್ಕೊಳ್ರಿ ಸ್ವಲ್ಪ. ಬಿಡು ಬಿಡು, ಯಾರಾದ್ರೂ ಕಾಪಾಡಿ. ಅಪ್ಪ ಅಮ್ಮ ಅಣ್ಣ, ಯಾರಾದ್ರೂ ಕಾಪಾಡಿ. ಬಿಡು, ಹೇ ಬಿಡು. ಕಾಪಾಡ್ತಾರ. ಆವಾಗ್ಲ ಪ್ರಜ್ಞೆ ಹೋಗ್ತೈತಿ, ಆಮೇಲೆ ಎತ್ತಾಕೊಂಡು ಹೋಗ್ತಿರೋದಯ್ಯ. ಪುಟ್ಟಕ್ಕೆ ಹೇಳಿದ ಕೆಲಸ ಸಕ್ಸಸ್ ಐತೆ ಅಂತವ ಫೋನ್ ಮಾಡಿ ಹೇಳ್ಬೇಕು. ಏಯ್, ಯಾರೋ ಅದು? ಯಾರೋ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ತಾವನೆ. ಬರ್ರೋ ಎಲ್ಲ ಬರ್ರೋ. ಅಲ್ಲಿ ನೋಡೋ ನಿಮ್ಮ ತಂಗಿನ. ಅಯ್ಯೋ ದೇವ್ರೆ, ಬರ್ರಿ ಎಲ್ಲ ಬರ್ರಿ. ಯಾರೋ ರೌಡಿ ಬಂದು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ತಾವನೆ. ಬರ್ರಿ ಹೊಡಿ ಅವನ್ನ. ಹೇಯ್, ಹಿಡೀರಿ ಅವನ್ ಹಿಡೀರಿ. ಎಲ್ಲ ಇವನ ಅಲ್ಲ, ನನ್ನ ಮಗಳನ್ನ ಕಿಡ್ನಾಪ್ ಮಾಡಕ್ಕೆ ಬಂದಿದ್ದಾನಲ್ಲ, ಇವನು ಯಾರು ಅಂತ ತಿಳ್ಕೊಂಡು CCTVಗೆಲ್ಲ ಚೆಕ್ ಮಾಡಿಸಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಯಪ್ಪನೇ ಬೋದಿಕೆ ಅಂಟು ಬಾಡ್ ಜೀವ ಹಾಳಾದಿ ಎಣ್ಣೆಯಿಂದವ. ಸುಮಿತ್ರಮ್ಮನ ಕಿಡ್ನಾಪ್ ಮಾಡೋ ಅಂತ ಪುಟ್ಟ ಕೇಳಿದ್ರೆ ನಾನು ಹಾಳಾದನು ಮೊದ್ಲಿಂಗಿದ್ದೀನಿ ಕಿಡ್ನಾಪ್ ಮಾಡ್ಬಿಟ್ಟಿದ್ದೀನಲ್ಲ. ಅಯ್ಯೋ ಭಗವಂತ, ಹೆಂಗ ಬೋದಿಕೆಂಡೆ. ಜ್ಯೋತಿ ಎದ್ದಳಮ್ಮ. ಏನತ್ತಮ್ಮ ಜ್ಯೋತಿ, ಎದ್ದೇಳಮ್ಮ. ಅಪ್ಪ, ಅಕ್ಕಂಗೆ ಪ್ರಜ್ಞೆ ತಪ್ಪೋಗ್ಬಿಟ್ಟೈತೆ. ಏಯ್ ಹೋಗಿ ನೀರು ತಗೊಂಬರ್ಡೋಗೆ, ನೀರ್ ಹಾಕನ ಎದ್ದಳ್ತಾಳೆ. ನೀವು ಮೊದ್ಲಿಗಿತ್ತಿ ನೋಡಿ ಕೇಳ್ರಿ.
ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.